ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನು ಇವಳು ಎಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಇದು ನನ್ನ ದೊಡ್ಡ ಮಗ ಹೋಗುವಂತಹ ಸ್ಕೂಲ್. ಕೇರಳದಲ್ಲಿ ಇರುವಂಥದ್ದು. ಕೇರಳದಲ್ಲಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಲ್ಲ ಈ ವರ್ಷ. ಆ ಸ್ಕೂಲ್ ಇದು. ಹಾಗೆಯೇ ಇಲ್ಲಿ HM ಆಗಿರುವಂತಹ ರೀಜಾ ಮೇಡಮ್ಗೆ ಈ ವರ್ಷ ರಿಟೈರ್ಮೆಂಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಅವರು ನನ್ನ ಕಡೆಯಿಂದ ನಮ್ಮ ಮಕ್ಕಳಿಗೆ ಹಾಗೆಯೇ ಪೇರೆಂಟ್ಸ್ಗೆ ಎಲ್ರಿಗೂ ಒಂದು ಚಿಕ್ಕದಾಗಿ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ತುಂಬ ದಿನದಿಂದ ಹೇಳ್ತಾನೆ ಇದ್ದರು. ಹಾಗೆಯೇ ಇವತ್ತು ಅದೊಂದು ಪಾರ್ಟಿ ಇದೆ ಚಿಕ್ಕದಾಗಿ ಸ್ಕೂಲಲ್ಲಿ. ಆ ಫಂಕ್ಷನ್ಗೆ ಬಂದಿರುವಂಥದ್ದು ನಾವು. ಹಾಗೆಯೇ ಇಲ್ಲಿ ಸ್ಕೂಲಲ್ಲಿ ಏನೆಲ್ಲ ನಮಗೆ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ರು. ನಾವು ಹೋಗುವಾಗಲೇ ಸ್ವಲ್ಪ ಲೇಟಾಗಿತ್ತು. ಹಾಗೆಯೇ ಇಲ್ಲಿ ಆಲ್ರೆಡಿ ಮದರ್ಸಿಗೆಲ್ಲ ಅಮ್ಮಂದ್ರಿಗೆಲ್ಲ ಗೇಮ್ಸ್ ಆಟ ಆಡಿಸ್ತಾ ಇದ್ರು. ಸೊ ಏನೆಲ್ಲ ಆಟ ಆಡಿಸ್ತಾರೆ, ಹಾಗೆಯೇ ಏನೆಲ್ಲ ಎಂಜಾಯ್ ಮಾಡ್ತೀವಿ ನಾವು, ಹಾಗೆಯೇ ಮಕ್ಕಳೆಲ್ಲ ಹೇಗೆಲ್ಲ ಎಂಜಾಯ್ ಮಾಡ್ತಾರೆ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸ್ಕೂಲ್ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಬನ್ನಿ ಹಾಗಾದರೆ. ಹಾಗೆಯೇ ನನಗೆ ಇಲ್ಲಿ ಸೆಕೆಂಡ್ ಟ್ರಿಪ್ಪು ನನಗೂ ಕೂಡ ಒಂದು ಅವಕಾಶ ಸಿಕ್ತು. ಅಂದರೆ ನಾವು ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಆಟ ಆಡಿಸಿದಾರೋ ಗೊತ್ತಿಲ್ಲ, ಬಟ್ ನಾನು ಹೋದ ತಕ್ಷಣ ನನಗೆ ಇದು ಸಿಕ್ತು ಸೆಕೆಂಡ್ ಟ್ರಿಪ್ಪಲ್ಲಿ. ಬಟ್ ನನಗೆ ಒಂದು ಬಟನ್ ಕೂಡ ಹಾಕೋಕ್ಕಾಗಿಲ್ಲ. ಬಲೂನು ಹಾರಿಸ್ಬಿಟ್ಟು ಬಲೂನ್ ಎಲ್ಲೆಲ್ಲೋ ಹೋಗ್ತಾಯಿತ್ತು, ನಾನು ಎಲ್ಲೆಲ್ಲೋ ಹೋಗ್ತಾಯಿದ್ದೆ, ಹೀಗೆ ಆಗ್ತಾಯಿತ್ತು. ಅದ್ರ ಎಡೆಯಲ್ಲಿ ಬೇರೆ ಚಿಂಟು ಬೇರೆ ಕಾಲು ಹತ್ತಿರ ಬಂದುಬಿಟ್ಟು ನಿಂತ್ಕೊಳ್ತಾ ಇದ್ದ ಬಲೂನ್ ಬೇಕು ಅಂತೇಳ್ಬಿಟ್ಟು. ಅಂದರೆ ಸ್ವಲ್ಪ ತುಂಬ ಕಾಮಿಡಿಯಾಗಿತ್ತು, ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಅದೆಲ್ಲ ಮುಗ್ದಾದ್ಮೇಲೆ ಹಾಗೆಯೇ ಇದೊಂದು ಗೇಮ್ಸ್ ಆಡಿಸಿದ್ರು. ಅಂದರೆ ಟೊಪ್ಪಿ ಇಡೋದು. ಟೊಪ್ಪಿನ ಒಬ್ಬರ ತಲೆ ಮೇಲೆ ಒಬ್ಬರು ಇಡ್ತಾ ಹೋಗೋದು. ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರು ಇಡ್ತಾರೋ ಅವ್ರು ಔಟ್ ಆಗ್ತಾರೆ. ತುಂಬ ಅಂದರೆ ತುಂಬಾ ಕಾಮಿಕ್ ಆಗಿತ್ತು, ಒಂಥರ ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ ನಾವು ಪೇರೆಂಟ್ಸ್ ಎಲ್ಲರೂ, ಟೀಚರ್ಸ್ ಪೇರೆಂಟ್ಸ್ ಎಲ್ಲರೂ ಸೇರಿ ಆಟ ಆಡಿದ್ದು. ತುಂಬಾ ಖುಷಿ ಆಯಿತು. ಅದ್ರ ಮಧ್ಯದಲ್ಲಿ ಬೇರೆ ಚಿಂಟುಗೆ ಅವನ ಬಲೂನು ಯಾರಾದರೂ ತೊಗೊಳ್ತಾರೇನೋ ಅಂತ ಅದೊಂದು ಬೇರೆ ಟೆನ್ಷನ್ ಅವನಿಗೆ. ಹಾಗಾಗಿ ಸ್ವಲ್ಪ ಅವನ ಕಡೆನೂ ನೋಡ್ಕೋಬೇಕಾಗಿತ್ತು. ಒಂಥರ ಚೆನ್ನಾಗಿತ್ತು ಮಾತ್ರ. ಅಂದರೆ ಊಟಕ್ಕೆ ಟೈಮ್ ಇನ್ನೂ ಇತ್ತು. ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ಟೀಚರ್ಸ್ ಪ್ಲ್ಯಾನ್ ಇದು. ಎಲ್ಲ ಸ್ವಲ್ಪ ಆಟ ಆಡೋಣ, ಗೇಮ್ಸ್ ಎಲ್ಲ ಆಟ ಆಡೋಣ ಅಂತ. ತುಂಬಾ ಚೆನ್ನಾಗಿತ್ತು. ಟೀಚರ್ಸು ಹಾಗೆ, ಪ್ರತಿಯೊಬ್ಬ ಟೀಚರ್ಸು ಕೂಡ ಹಾಗೆಯೇ ಎಲ್ಲ ಪೇರೆಂಟ್ಸು ಕೂಡ ತುಂಬಾ ಒಂದು ಫ್ರೆಂಡ್ಲಿ ಇದ್ದರು ಇಲ್ಲಿ. ಹಾಗಾಗಿ ನನಗೆ ಭಾಷೆ ಚೇಂಜ್ ಆದರೂ ಕೂಡ ಸ್ವಲ್ಪ ಮಾತಾಡ್ತೀನಿ, ಪರವಾಗಿಲ್ಲ ಮಲಯಾಳಂ ಆದರೂ ಕೂಡ ಹೊರಗಿನವರಂತೂ ಯಾರು ನೋಡಲ್ಲ, ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ಅದೊಂದು ತುಂಬಾ ಇಷ್ಟ ಆಯಿತು ನನಗೆ. ಇನ್ನು ನೆಕ್ಸ್ಟ್ ಇಯರು ಇಲ್ಲಿಂದ ಬಿಟ್ಟು ಹೋಗಬೇಕಲ್ಲ ಅನ್ನೋ ಒಂಥರ ಬೇಜಾರು ಕೂಡ ಇದೆ. ಎಷ್ಟೊಂದು ಹೊಂದಾಣಿಕೆ ಇತ್ತು. ಇನ್ನು ನೆಕ್ಸ್ಟ್ ಹೊಸ ಒಂದು ಶಾಲೆಗೆ ಸ್ಕೂಲ್ಗೆ ಹೋಗಿಬಿಟ್ಟು ಸೇರಿಸ್ಬೇಕು. ಅಲ್ಲಿನೂ ತುಂಬ ಚೆನ್ನಾಗೇ ಇರುತ್ತೆ, ನಮ್ಮದೇ ಭಾಷೆ, ಪರವಾಗಿಲ್ಲ. ಆದ್ರೂ ಎಲ್ಲರೂ ಮಿಸ್ ಮಾಡ್ತೀನಿ ಮಾತ್ರ ನಾನು ಕೂಡ. ಹಾಗೆಯೇ ಗೇಮ್ಸ್ ಎಲ್ಲ ಆಟ ಆಡಿ ಆದಮೇಲೆ ನಂತರ ಊಟ ಟೈಮ್ ಆಯಿತು. ಹಾಗಾಗಿ ಊಟ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಮತ್ತು ನಮ್ಮ ಮನೆಯವರು ಒಟ್ಟಿಗೆ ಕೂತ್ಕೊಂಡ್ವಿ. ಯಾಕೆ ಅಂತ ಹೇಳಿದರೆ ಚಿಂಟುಗೆ ಸ್ವಲ್ಪ ತಿನ್ನಿಸ್ಬೋದಲ್ಲ, ಇಬ್ಬರು ಸೇರಿಸ್ಬಿಟ್ಟು ತಿನ್ನಿಸಿದ್ರೆ ಅವನು ಸ್ವಲ್ಪ ಜಾಸ್ತಿ ಏನಾದರೂ ತಿಂತಾನೇನೋ ಅನ್ನೋ ಉದ್ದೇಶದಿಂದ ಒಟ್ಟಿಗೆ ಕೂತ್ಕೊಂಡ್ವಿ. ಬಟ್ ನಾವು ಅಂದ್ಕೊಂಡಿದ್ದೆಲ್ಲ ಉಲ್ಟಾಗಿದೆ. ಅವನು ಏನೂ ತಿಂದಿಲ್ಲ. ಒಂದು ತುತ್ತು ಕೂಡ ತಿನ್ಸೋಕ್ಕಾಗಿಲ್ಲ ಅವನಿಗೆ. ಸ್ವಲ್ಪ ಪಾಯಸ ಒಂಚೂರು ತಿಂದ ಅಷ್ಟೇ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರಬಹುದು, ಕೇರಳದಲ್ಲಿ ಬಿರಿಯಾನಿ ತುಂಬಾ ಫೇಮಸ್ಸು. ಸೊ ಬಿರಿಯಾನಿ ಊಟನೇ ಇತ್ತು.
ನಮ್ಮ ರೀಜಾ ಮೇಡಮ್ಮು ಬಿರಿಯಾನಿ ಊಟನೇ ಕೊಡಿಸ್ಬಿಟ್ಟಿದ್ದಾರೆ ಎಲ್ರಿಗೂ. ಸಿಂಪಲ್ ಊಟ ಅಂದ್ರೂ ಬಿರಿಯಾನಿ ಸಿಂಪಲ್ ಅಂತಲ್ಲ, ಬಟ್ ಅಷ್ಟೇ ಸಿಂಪಲ್ ಆಗಿದ್ರೂ ಕೂಡ ತುಂಬಾ ರಿಚ್ಚಾಗಿ ಟೇಸ್ಟಾಗಿತ್ತು. ಒಂಥರ ಖುಷಿ ಆಯಿತು. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ, ನಮ್ಮದಾಯಿತು. ನೆಕ್ಸ್ಟ್ ಉಳಿದ ಪೇರೆಂಟ್ಸು, ಮಕ್ಕಳು, ಟೀಚರ್ಸು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚಿಂಟು ನೋಡಿ, ಇಲ್ಲಿ ಫ್ಯಾನು, ಕೂಲರ್ ಎಲ್ಲ ಇಟ್ಟಿದ್ದಾರೆ, ಸೆಕೆ ಜಾಸ್ತಿ ಇದೆ ಅಲ್ಲ ಅಂತ ಹೇಳ್ಬಿಟ್ಟು. ಅವನಂತೂ ಕೈಗೆ ಸಿಗ್ತಾ ಇರಲಿಲ್ಲ. ಅವನು ಹೊರಗಡೆ ಹೋದರೆ ಹೀಗೇನೆ ನಮ್ಮ ಕೈಗೆ ಸಿಗಲ್ಲ. ಅದು ಬೇರೆ, ಅವನಿಗೆ ಬಲೂನ್ ಒಂದು ಸಿಕ್ಬಿಟ್ಟಿದೆ. ಜೊತೆಗೆ ಸ್ವಲ್ಪ ಭಯನೂ ಅವನಿಗೆ, ಯಾರಾದರೂ ನನ್ನ ಬಲೂನ್ ಕೇಳಿಬಿಟ್ರೆ ತೊಗೊಂಡ್ಬಿಟ್ರೆ ಅಂತ. ತುಂಬ ಎಂಜಾಯ್ ಮಾಡ್ತಾ ಇದ್ದ ಮಾತ್ರ. ನೆಕ್ಸ್ಟ್ ಇನ್ನು ಇಲ್ಲಿ ಸ್ಕೂಲಲ್ಲಿ ಇನ್ನೂ ಫಂಕ್ಷನ್ ಇದೆ. ಇಯರ್ ಎಂಡ್ ಬಂತಲ್ವಾ, ಮಕ್ಕಳು ಸ್ಕೂಲ್ ಡೇ ಇದೆ, ಎಕ್ಸಾಮ್ ಎಲ್ಲ ಆದಮೇಲೆ ಸ್ಕೂಲ್ ಡೇ ಇದೆ. ಸ್ಕೂಲ್ ಡೇ ಬಂದುಬಿಟ್ಟು 28ನೇ ತಾರೀಕು ಇರುವಂಥದ್ದು. ಹಾಗೆಯೇ 27ನೇ ತಾರೀಕು ಮಕ್ಕಳಿಗೆಲ್ಲ ಸ್ವಲ್ಪ ಗೇಮ್ಸು, ಹಾಡು ಹೇಳಿಸೋದು, ಅದೆಲ್ಲ ಫಂಕ್ಷನ್ನು. ಹಾಗೆಯೇ 5ನೇ ಕ್ಲಾಸ್ ಮಕ್ಕಳಿಗೆ ಸೆಂಡ್ ಆಫ್ ಪಾರ್ಟಿ ಇದೆ. ಅದು ಅಂದರೆ ಇಯರ್ ಎಂಡ್ ಬಂತಲ್ಲ, ಇನ್ನು ಸ್ಕೂಲ್ ಮುಗಿಯೋ ಟೈಮ್ ಆಯಿತು. ಇದೊಂದು ತಿಂಗಳು, ಈ ತಿಂಗಳ ಎಂಡಲ್ಲಿ ಎಲ್ಲ ಸ್ಕೂಲಲ್ಲಿ ಎಲ್ಲ ಫಂಕ್ಷನ್ನು, ಗೇಮ್ಸು, ಅದಿದ್ದು ಎಕ್ಸಾಮ್ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ. ಮತ್ತು ಏಪ್ರಿಲ್ 1 ರಜೆ ಅಂತೆ. ಹಾಗೆಯೇ ನೋಡಿ, ಉಳಿದವರೆಲ್ಲ ಊಟ ಮಾಡ್ತಾ ಇದ್ದಾರೆ. ತುಂಬಾ ಎಂಜಾಯ್ ಮಾಡಿದ್ವಿ ಮಾತ್ರ ನಾವು. ಹಾಗೆಯೇ ಇವಾಗ ಆಟ ಆಯಿತು, ಊಟ ಆಯಿತು. ನೆಕ್ಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಂದರೆ ನೆಕ್ಸ್ಟ್ ರೀಜಾ ಮೇಡಮ್ಮು ರಿಟೈರ್ಮೆಂಟ್ ಆಗುತ್ತಲ್ಲ, ಅದ್ರ ಬಗ್ಗೆನ ಸ್ವಲ್ಪ ಮೀಟಿಂಗ್ ಇತ್ತು. ಹಾಗೆಯೇ ಸ್ಕೂಲ್ ಡೇ ಬಗ್ಗೆ ಫಂಡ್ ಕಲೆಕ್ಷನ್ ಇತ್ತು. ಹಾಗೆಯೇ ಲಕ್ಕಿ ಡಿಪ್ ಮಾಡಿದರು ಸ್ಕೂಲಿಂದ, ಅದು ಕೂಡ ಎಲ್ರಿಗೂ ಕೊಡುವಂಥದ್ದು ಎಲ್ಲ ಒಂದು ಕಾರ್ಯವನ್ನು ಇಲ್ಲಿ ಇಟ್ಕೊಂಡಿದ್ರು. ಹಾಗೆಯೇ ಇವರೆಲ್ಲ ಟೀಚರ್ಸು, ಹಾಗೆಯೇ ಪೇರೆಂಟ್ಸ್, ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡ್ತಾಯಿದ್ರು. ನೆಕ್ಸ್ಟ್ ಏನು ಮಾಡಬಹುದು, ಸ್ಕೂಲ್ ಡೇ ಟೈಮಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮ ಮಾಡಬೇಕು, ಯಾವ ಟೈಮಿಗೆ ಏನು ಕಾರ್ಯಕ್ರಮ ಮಾಡಬೇಕು, ಹಾಗೆ ಎಷ್ಟು ಫಂಡ್ ಕಲೆಕ್ಷನ್ ಮಾಡಬೇಕು ಎಲ್ಲವನ್ನು ಇಲ್ಲಿ ಮಾತಾಡ್ತಾ ಇದ್ದರು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಹಾಗೆಯೇ ಇಲ್ಲಿ ರೀಜಾ ಮೇಡಮ್ ರಿಟೈರ್ಮೆಂಟ್ ಸಲುವಾಗಿ ಎಲ್ಲ ಮಕ್ಕಳಿಗೆ ಒಂದು ಸ್ವೀಟ್ ಕೊಡೋಣ ಅನ್ನೋ ಸಲುವಾಗಿ ಟೀಚರ್ಸು ಕೇಕ್ ಕಟ್ಟಿಂಗ್ ಮಾಡಿದರು. ಹಾಗೆಯೇ ಅದು ಅವರು ಕೇಕ್ ಕಟ್ಟಿಂಗ್ ಆದಮೇಲೆ ಮಕ್ಳಿಗೂ ಕೊಟ್ಟರು. ಹಾಗೆಯೇ ಲಕ್ಕಿ ಡಿಪ್ ಎಲ್ಲ ಪೇರೆಂಟ್ಸ್ಗೆಲ್ಲ ಕೊಟ್ಟರು. ಎಲ್ಲರೂ ನಿಮ್ಮ ಮನೆ ಹತ್ರದವರಿಗೆಲ್ಲ ಕೊಡಿ, ಅದರಿಂದನೂ ಸ್ವಲ್ಪ ಕಲೆಕ್ಷನ್ ಆಗುತ್ತಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದಾರೆ. ಒಳ್ಳೆಯ ಉದ್ದೇಶನೇ ಅದು. ಸುಮ್ಮನೆ ಯಾರ ಹತ್ರ ದುಡ್ಡು ಕೇಳೋದಕ್ಕಿಂತ ಈ ಥರ ಮಾಡಿದರೆ ಅದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ, ಒಳ್ಳೆ ಐಡಿಯಾನೇ. ಹಾಗೆ ನೀವು ನೋಡ್ತಾ ಇರ್ಬೋದು, ಇವರೆಲ್ಲ ಟೀಚರ್ಸು. ಮಧ್ಯದಲ್ಲಿ ಗ್ರೀನ್ ಸಾರಿ ಉಟ್ಟಿದ್ದಾರಲ್ಲ, ಅವರೇ ರೀಜಾ ಮೇಡಮ್, HM ಸ್ಕೂಲ್ದು. ಅವರು ಈ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾರೆ. ನೆಕ್ಸ್ಟ್ HM ಸ್ವರ್ಣ ಮೇಡಮ್ ಆಗಿರಬೇಕು, ಮೋಸ್ಟ್ಲಿ ಅವರೇ ಅಂತ ಅಂದ್ಕೊಳ್ತೀನಿ. ಈ ಕಡೆ ಲಾಸ್ಟಲ್ಲಿ ಒಬ್ಬರು ಸಾರಿ ಉಟ್ಟಿದ್ದಾರಲ್ಲ, ಬ್ರೌನ್ ಕಲರ್ ಸಾರಿ, ಅವರು ಸ್ವರ್ಣ ಟೀಚರ್ ಅಂತ ಹೇಳಿ ಅವ್ರ ಹೆಸರು. ಅವರೇ ಅಂತ ಹೇಳಿದ್ದಾರೆ, ನೋಡಬೇಕು ಮತ್ತೆ, ಗೊತ್ತಿಲ್ಲ. ನಾವು ಅಷ್ಟೊತ್ತಿಗೆ ಇರಲ್ಲ ಇಲ್ಲಿ, ಆಲ್ರೆಡಿ ಹೋಗಿರ್ತೀವಿ. ಎಲ್ಲರೂ ಕೇಕ್ ಕಟ್ಟಿಂಗ್ ಆದಮೇಲೆ ಮಕ್ಕಳಿಗೆಲ್ರಿಗೂ ಕೊಟ್ಟರು. ತುಂಬಾ ಚೆನ್ನಾಗಿ ಫಂಕ್ಷನ್ ಮುಗೀತು. ಹಾಗೆಯೇ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಇನ್ನೂ ಹೊರಡೋದು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ನಿಂತಿದ್ದೀವಿ. ಅಂದರೆ ಚಿಂಟುನ ನಾನು ನಮ್ಮ ಮನೆಯವ್ರ ಜೊತೆ ಊಟ ಆದ ತಕ್ಷಣವೇ ಕಳಿಸ್ಬಿಟ್ಟಿದ್ದೀನಿ. ಪೇರೆಂಟ್ಸ್ ಮೀಟಿಂಗ್ ಇರುವಾಗ ಅವನು ನನಗೆ ಕೇಳೋಕ್ಕೆ ಬಿಡಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಮಲಯಾಳಂ ಅಷ್ಟೊಂದು ಕ್ಲಿಯರಾಗಿ ಅರ್ಥ ಆಗಲ್ಲ. ಸೊ ಅವರು ಮಾತಾಡಿದ್ದನ್ನು ನಾನು ಒಂದು ಕೇಳಬೇಕು, ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಅವ್ನು ಕಿರಿಕಿರಿ ಮಾಡ್ತಾಯಿದ್ರೆ ಆಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಜೊತೆ ಕಳಿಸ್ಬಿಟ್ಟೆ. ಮತ್ತು ನಿಂತಲ್ಲೇ ನಿಲ್ಲಲ್ಲ ಅವ್ನಿಗೆ, ಅದಕ್ಕೋಸ್ಕರ. ಹಾಗೆಯೇ ಒಂದು ಸ್ಕೂಲಿಗೆ ಬಂದ್ವಿ, ಮೇಡಮ್ ಕಡೆಯಿಂದ ಒಂದು ಒಳ್ಳೆ ಊಟನೂ ಆಯಿತು. ಹಾಗೆ ಆವಾಗವಾಗ ಪೇರೆಂಟ್ಸ್ಗಳು ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳ ಎಜುಕೇಷನ್ ಬಗ್ಗೆ, ಹಾಗೆಯೇ ಎಕ್ಸಾಮ್ ಬಗ್ಗೆ, ಹಾಗೆ ಸ್ಕೂಲ್ ವ್ಯವಸ್ಥೆ ಬಗ್ಗೆ ಎಲ್ಲವನ್ನೂ ತಿಳ್ಕೊಳ್ತಾ ಇರಬೇಕು. ಅದು ತುಂಬಾ ಒಳ್ಳೆಯದಲ್ವ. ಹಾಗೆ ಫ್ರೆಂಡ್ಸ್, ಇವತ್ತು ಒಂದು ಸ್ಕೂಲ್ ವಿಡಿಯೋವನ್ನು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಅದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.